ಸರ್ ಈಗ ನೀವು ತೃತೀಯ ಪಕ್ಷ ಕಟ್ತೀನಿ ಅಂತ ಹೇಳ್ತಿದ್ದೀರಿ. ಅದು ನ್ಯಾಷನಲ್ ಲೆವೆಲ್ನಲ್ಲೇ ತೃತೀಯ ಪಾರ್ಟಿ ಕಟ್ಟಬೇಕು ಅಂತ ಒಂದು ಏನು ಹೋದ 2018ರಿಂದಾನು ನಡೀತಾನೆ ಇತ್ತು. ಬಟ್ ಅದು ಫೇಲ್ ಆಯ್ತು. ಅದು ಈ ಕರ್ನಾಟಕದಲ್ಲಿ ಸಕ್ಸಸ್ ಆಗತ್ತಾ? ನೀವು ಹೇಳ್ತಾ ಇದ್ದೀರಾ ತೃತೀಯ ರಂಗ ಕಟ್ತೀನಿ, ಪ್ರಾದೇಶಿಕ ಪಕ್ಷ ಕಟ್ತೀನಿ ಹೊಸ್ತು ಅಂತ. ನ್ಯಾಷನಲ್ ನಲ್ಲೇ ಆಗಿಲ್ಲ, ಈಗ ಸ್ಟೇಟ್ ಅಲ್ಲಿ ಆಗತ್ತಾ ಅದು? DMK ಹೇಗಾಯ್ತು? ಒಗ್ಗಟ್ಟಿತ್ತಲ್ಲಿ. ತೆಲುಗುದೇಶಂ ಹೇಗಾಯ್ತು? ಅಲ್ಲಿ ಪ್ರಾದೇಶಿಕತೆ ಇತ್ತು, ಇಲ್ಲಿಲ್ಲಲ್ಲ. ಅದ ಸೃಷ್ಟಿ ಆಗ್ಬೇಕು ಇಲ್ಲಿ. ಅದೇ ಸಂಗ್ರಾಮ. ನಮ್ಮ ನಾಡು, ನಮ್ಮ ನೆಲ, ನಮ್ಮ ಜಲ. ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ. ರಾಷ್ಟ್ರಕವಿ ಪುಟ್ಟಪ್ಪನವ್ರು ಹಾಡಿದ್ರು. ಆ ಹುಮ್ಮಸ್ಸು, ವರ್ಚಸ್ಸನ್ನ ಜನರ ಹೃದಯದಲ್ಲಿ ತುಂಬಬೇಕು. ಆ ಕೆಲಸವನ್ನೇ ಮಾಡ್ತಕ್ಕಂಥ ಹೋರಾಟ ಇದು. ಅಂದ್ರೆ ನಿಮ್ಗೆ ಎಡಪಂಥೀಯರ ಸಪೋರ್ಟ್ ಇದೆಯಾ? ಎಲ್ಲ ಎಡಪಂಥಿ, ಬಲಪಂಥಿ, ಸೆಂಟ್ರ್ ಪಂಥಿ, ಯಾರ್ಯಾರಿಗೆ ಕರ್ನಾಟಕದ ಮೇಲೆ ಪ್ರೀತಿ ಇದೆಯೋ, ಯಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಿಶ್ವಾಸ ಇದೆಯೋ, ಯಾರಿಗೆ ಭಕ್ತ ಭಂಡಾರಿ ಬಸವಣ್ಣನವರ ಪರಿವರ್ತನೆಯಲ್ಲಿ ವಿಶ್ವಾಸ ಇದೆಯೋ, ಲಿಂಗಾಯತ ಮತ ಬ್ಯಾಂಕ್ ಕೂಡ ಐತಿ. ಎಸ್, ಎಲ್ಲರೂ ಲಿಂಗಾಯತರು, ದಲಿತರು, ಅನುಭವ ಮಂಟಪ ಇದು.